ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ. ಇವತ್ತು ತೀರ್ಥಹಳ್ಳಿ ಹತ್ರ ಇದ್ದೀನಿ. ತೀರ್ಥಹಳ್ಳಿ ಹತ್ರ ಒಬ್ಬರು ವಿಶೇಷವಾದಂಥ ನೈಸರ್ಗಿಕ ಕೃಷಿಕರ ಜಮೀನಲ್ಲಿದ್ದೀನಿ. ಅವರು ಮೊದಲ ಅನಂತ ಭಟ್ರು ನಮ್ಮ ಒಟ್ಟಿಗೆ ಇದ್ದಾರೆ. ಅನಂತ ಭಟ್ರೆ ನಮಸ್ಕಾರ. ನಿಮ್ಮ ಪರಿಚಯ ನೀವೇ ಸ್ಟಾರ್ಟ್ ಮಾಡ್ಕೊಂಬಿಡಿ. ಅವರ ಕೃಷಿ ಭೂಮಿ ಇಷ್ಟೊತ್ತು ಎಲ್ಲ ನೋಡ್ತಾ ಬಂದೆ. 5 ಎಕರೆ ಕೃಷಿ ಭೂಮಿ, ಒಂದಷ್ಟು ಎತ್ತರದಿಂದ ಇಳಿಜಾರಿದೆ, ಅಲ್ಲಿ ಭತ್ತ ಬೆಳೀಬೋದು. ಇಲ್ಲಿ ಎಲ್ಲ ಥರದ ಕೃಷಿಯನ್ನು ನಾನು ನೋಡ್ತಾ ಬಂದೆ. ಎಲ್ಲದೂ ಇದೆ. ಮತ್ತು ನೀರಿನ ಉಳಿತಾಯ ಪಾಠವನ್ನು ಭಟ್ರ ಹತ್ರ ಅರ್ಥ ಮಾಡ್ಕೊಬೇಕು. ತೀರ್ಥಹಳ್ಳಿ ಅಂದ ತಕ್ಷಣ ನಮಗೆ ಸಾಕಷ್ಟು ನೀರಿರುವಂಥ ಭೂಮಿಯನ್ನು ಕಲ್ಪನೆ ಇತ್ತು. ಆದರೆ ಇವರು ಸಹ 650 ಹೋಗಿ ಪಾತಾಳಗಂಗೆ ನೀರನ್ನು ತೆಗೆದು ಕೃಷಿ ಮಾಡೋಂಥ ಪ್ರಯತ್ನ ನೀವು ಮಾಡಿದರೆ. ನಿಮ್ಮ ಪರಿಚಯ ನೀವೇ ನಮ್ಮ ವೀಕ್ಷಕರಿಗೆ ಮಾಡ್ಕೊಂಬಿಡಿ ಭಟ್ರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೊದಲ ಅನಂತ ಭಟ್ ಅಂತ. ನಾನು ಮೂಲತಃ ತೀರ್ಥಹಳ್ಳಿ ತಾಲೂಕಿನ ಹೊಲದವನು. ನಾನು ಮೂಲತಃ ಕೃಷಿ ಕುಟುಂಬದವನೇ. ಕಾಲೇಜ್ ಡೇಸ್ನಿಂದನೂ ನಾನು ಕೃಷಿನಲ್ಲೇ ಅಪಾರ ನಂಬಿಕೆ ಇಟ್ಟವು. ನಮ್ಮ ತಂದೆ ಅಜ್ಜ ಇವರೆಲ್ಲ ಕೃಷಿ ಮೂಲದಿಂದನೇ ಬಂದವರು, ಕೃಷಿಕರೇ. ನಮ್ಮ ಒಟ್ಟು ಕುಟುಂಬದಲ್ಲಿ ಒಂದು 25 ಎಕರೆ ಗದ್ದೆ, ಒಂದು 5 ಎಕರೆ ಅಡಿಕೆ ತೋಟ ಇತ್ತು. ಆನಂತರ ಎಲ್ಲರೂ ಡಿವೈಡ್ ಆಗಿ ಅವ್ರವ್ರಿಗೆಲ್ಲ ಹೋಯಿತು. ಮತ್ತು ನಾವು ಜೀವನ ನಡೆಸೋಕ್ಕೋಸ್ಕರವಾಗಿ ಒಬ್ಬೊಬ್ಬರು ಒಂದೊಂದು ಉದ್ಯೋಗ ಆರಿಸ್ಕೊಂಡು ಹೋದವು. ನಾನು ಹೋಟೆಲ್ ಉದ್ಯೋಗ ಆರಿಸ್ಕೊಂಡು ತೀರ್ಥಹಳ್ಳಿ ಬಿಟ್ಟು ತುಮಕೂರಿಗೆ ಹೋಟೆಲ್ ಮಾಡಿಕೊಂಡೆ. ಹೋಟೆಲ್ ಮಾಡಿದ ಅನುಭವ ಇದೆ. ಒಂದು 15-20 ವರ್ಷ ಹೋಟೆಲ್ ಮಾಡ್ಕೊಂಡಿದ್ದೆ ತುಮಕೂರಿನಲ್ಲಿ. ಮಕ್ಕಳ ವಿದ್ಯಾಭ್ಯಾಸ ಆಗಿ ಇಬ್ಬರು ಇಂಜಿನಿಯರಿಂಗ್ ಆದರು, ಸಾಫ್ಟ್ವೇರ್ ಇಂಜಿನಿಯರ್ಗಳಾದರು. ಅವರವರು ಕಾಲ ಮೇಲೆ ಅವ್ರವ್ರು ನಿಲ್ಲೋ ಥರ ಆದರು. ಆನಂತರ 2005ರಿಂದ ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟು ತುಮಕೂರಿನಿಂದ ತೀರ್ಥಹಳ್ಳಿಲೇ ಬಂದು ನಿಲ್ಲಿಸಿ ಒಂದಷ್ಟು ಕಾಲ ಏನು ಮಾಡಬೇಕು, ಕೃಷಿ ಭೂಮಿ ಇಲ್ಲ, ಕಲ್ತಿದ್ದ ವಿದ್ಯೆ ಇದೆಯಲ್ಲ ಅಂತೇಳಿ ಒಂದು ಬಾಡಿಗೆ ಮನೆಯಲ್ಲಿ ಊಟದ ಹೋಟೆಲ್ ಮಾಡ್ಕೊಳ್ಳು. ನಾನು ನನ್ನ ಹೆಂಡತಿ ಸುಮ್ಮನೆ ಇರಬೇಕಲ್ಲ, ಬಾಡಿಗೆನಾರು ಹುಟ್ಲಿ, ಅದರಲ್ಲಿ ಮಕ್ಕಳಿಗೆ ಯಾಕೆ ಹೊರೆ ಆಗಿರಬೇಕು, ಬಾಡಿಗೆ ಹುಟ್ಲಿ ಅಂತ ಆ ಒಂದು ಊಟದ ಹೋಟೆಲ್ ಸ್ಟಾರ್ಟ್ ಮಾಡಿದೆ. ಆದ್ರೆ ಬಾಡಿಗೆ ಸಾಧ್ಯ ಅಂತ ಹೇಳಿದರೆ ನಾನು ನನ್ನ ಹೆಂಡತಿ ನಡೆಸೋಷ್ಟೇ ಸಾಕಷ್ಟು, ಒಂದು 50 ಊಟದ ಆಗಷ್ಟು ಮಾಡೋದು ಅಂತ ಸ್ಟಾರ್ಟ್ ಮಾಡೋದು. ಒಂದು 3 ತಿಂಗಳಿಗೆ ಇರೋ ಮನೆಯೇ ಊಟದ ಮನೆ ಥರ ವ್ಯವಸ್ಥೆ ಮಾಡಿ ಅದಕ್ಕೆ ಊಟದ ಮನೆ ಅಂತಲೇ ಹೆಸರಿಟ್ಟು ಇವತ್ತಿಗೂ ನಡೀತಾ ಇದೆ ತೀರ್ಥಹಳ್ಳಿನಲ್ಲಿ. ಊಟದ ಮನೆ ಅಂತಲೇ ಬಾಳೆ ಎಲೆ ವಿಶೇಷ ಊಟ. ನಾನು ಊಟ ಸ್ಟಾರ್ಟ್ ಮಾಡಿದ್ದ ಟೈಮಿನಲ್ಲಿ 10 ರೂಪಾಯಿಗೆ ಊಟ ಕೊಡ್ತಿದ್ದೆ. ಒಂದು ಊಟ ಎಲ್ಲಿ ಹೋಟ್ಲಲ್ಲಿ ಸಿಗ್ತಿರ್ಲಿಲ್ಲ. 2005ರಲ್ಲಿ 2005ರಲ್ಲಿ ಎಲ್ಲ ಆಯಿತು. ಆನಂತರ ಕಾರಣಾಂತರಗಳಿಂದ ಒಂದೊಂದು ವರ್ಷ ಚೆನ್ನಾಗಿ ನಡೆಸಿದ್ಕೊಂಡು ನಮ್ಮ ಮನೆಯೊಳಗೆ ಆರೋಗ್ಯದ ಪ್ರಾಬ್ಲಮ್ ಬಂತು. ಮಕ್ಕಳು ಬೇಡಪ್ಪ ಬಿಟ್ಬಿಡಿ ಅಂತ ಹೇಳಿದ್ರು, ನಿಲ್ತು. ಸುಮ್ಮನೆ ಏನು ಮಾಡೋದು ಅಂತ ಹೇಳ್ಕೊಂಡು ಮತ್ತು ಆಮೇಲೆ ಸುಮ್ಮನೆ ಹಾಗೆ ಬಿತ್ತು. ಹೀಗೆ ಒಂದು 2-3 ವರ್ಷದಿಂದ ಈ 5 ಎಕರೆ ಜಮೀನು ತೊಗೊಂಡು ಅದರಲ್ಲಿ ಸ್ವಲ್ಪ ಅಡಿಕೆ ಹಾಕಿದ್ವಿ. ಗದ್ದೆ ಇದ್ದಿತ್ತು. ಗದ್ದೆ ಜಾಗಕ್ಕೆ ಗದ್ದೆ ಈಗ ಬೆಳೆದ್ರೆ ಈ ಕೃಷಿ ಕಾರ್ಮಿಕರ ಇದರಿಂದ ಏನಂತ ಹೇಳ್ತಾರೆ ಸಿಕ್ಕೋದಿಲ್ಲ, ತೋರಣದಿಂದ ಗದ್ದೆ ನಡಲಿಕ್ಕೆ ಹೋಗಲಿಲ್ಲ. ಏನು ಮಾಡೋಣ ಅಂತ ಹೇಳಿದ್ರೆ ಅಡಿಕೆ ನೆಟ್ಟರೆ ಹಾಗಾಗುತ್ತೆ. ಇಲ್ಲಿ ಕಮರ್ಷಿಯಲ್ ಬೆಳೆ ಅಂದರೆ ಅಡಿಕೆ ಅದನ್ನು ಬೆಳೆಯೋಣ ಅಂತ ಒಂಥರ ಮಾಡೋದು. ಆ ಗದ್ದೆನೆಲ್ಲ ಇಲ್ಲಿ ಗೊತ್ತಲ್ಲ, ಮಲೆನಾಡಲ್ಲಿ ಮಳೆ ಸಿಕ್ಕಾಪಟ್ಟ ಬೆಳೆ, ಗುಡ್ಡ ಬೆಟ್ಟಗಳ ಮೇಲಿಂದ ಹರಿದು ಬಂದು ಮೇಲಿಂದ ಒಳ್ಳೆಯ ಮಣ್ಣನ್ನೆಲ್ಲ ತೊಳೆದುಕೊಂಡು ಕೆಳಕಣೆ ಹೋಗ್ತದೆ. ಅದೇ ಥರ ಈ ಗದ್ದೆನಲ್ಲೂ ಅಷ್ಟೇ. ಬಂದಿದ್ದ ಮಳೆಗಾಲದಲ್ಲಿ ನೀರು ಎದ್ವಾತದ್ವ ನೀರು ಬರ್ತದೆ. ಅದು ಗದ್ದೆನಲ್ಲಿದ್ದಿದ್ದು ಸಾರನೆಲ್ಲ ಕೊಳ್ಕೊಂಡು ಹೋಗ್ಬಿಡುತ್ತೆ, ಬರೀ ಮರಳು ಮಾಡತ್ತೋಡುತ್ತೆ. ಈ ಬರೀ ಮರಳಿದ್ದಿದ್ದ ಗದ್ದೆಗೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಕೊಂಡು ಅದಕ್ಕೆ 1-2 ಎಕರೆ ಗದ್ದೆಗೆ 1.5 ಅಡಿ ಕೆಮ್ಮು ಮಣ್ಣು ಟ್ರ್ಯಾಕ್ಟರ್ ಒಂದು 500 ಮೇಲು 1.5 ಅಡಿ ಮಣ್ಣು ಎತ್ತರ ಮಾಡಿ ಅಡಿಕೆ ಸಸ್ಯ ಮಾಡಿ 500 ಲೋಡ್ನಷ್ಟು ಅಡಿಕೆ ಕೆಂಪು ಮಣ್ಣು ಹಾಕಿ ಲೆವೆಲ್ ಮಾಡಿ ಬಿಟ್ಟಿದ್ದು. ಅಡಿಕೆ ಹಾಕ್ಬೇಕಂತಂದ್ರೆ ಭೂಮಿ ಲೆವೆಲ್ ಮಾಡಿ ತಕ್ಷಣ ವ್ಯವಸ್ಥೆ ನೆಟ್ಬಿಟ್ರೆ ನೆಟ್ಬಿಡ್ಬೋದು, ಚೆನ್ನಾಗಿ ಬರುತ್ತೆ. ಆ ಮಣ್ಣು ಇನ್ನೂ ಸೆಟ್ಟಾಗಿರಲ್ಲ. ಅಡಿಕೆ ಹಾಕಿದ ನಂತರ ಮಳೆಗಾಲದಲ್ಲಿ ಎದ್ವಾತದ್ವ ಮಳೆ ಇಲ್ಲಿ ಆ ಮಣ್ಣು ಹಾಕಿ ನೀವು ಕಪ್ ಮಾಡಬೇಕು, ನೀರು ಎಳೆದು ಹೋಗೋಕ್ಕೆ. ಅಡಿಕೆ ಸಸಿ ಮಧ್ಯದಲ್ಲಿ ನೀರು ನಿಲ್ಲಬಾರದು. ಬಸಿ ಕಾಲುವೆಗಳನ್ನು ಮಾಡಬೇಕು. ಬಸಿ ಕಾಲುವೆ ಮಾಡದೇ ಇದ್ರೆ ಅಡಿಕೆ ಹೇಳೋದಿಲ್ಲ, ಜವಳ ಆಗ್ತದೆ ಎರಡೆಲ್ಲ. ಬಸಿ ಕಾಲುವೆ ಮಣ್ಣು ಹಾಕಿದ ಟೈಮ್ನಲ್ಲಿ ಮಾಡಿದ್ರೆ ಹಾಕಿದ ಮಣ್ಣು ಪೂರ್ತಿ ತೊಳೆದು ಹಳ್ಳಕ್ಕೆ ಹೋಗುತ್ತೆ, ಏನೂ ಇಲ್ಲ, ಸಮುದ್ರಕ್ಕೆ ಉಪ್ಪು ಹಾಕ್ದಂಗೆ ಆಗ್ತದೆ. ಅದಕ್ಕೋಸ್ಕರ ಅಲ್ಲ, ಹೊಳೆ ನೀರಿಗೆ ಉಪ್ಪು ಹಾಕ್ದಂಗೆ ಆಗ್ತದೆ, ಏನು ಉಪಯೋಗಕ್ಕೆ ಬರಲ್ಲ. ಅದಕ್ಕೆ 1 ವರ್ಷ ಆ ಮಣ್ಣು ಬಿಟ್ಟು ಅದೇ ಮಣ್ಣು ಸೆಟ್ ಆಗಲಿ ಮಣ್ಣು, ಆ ನಂತರ ಕಪ್ಪು ತೆಗೆದ್ರೆ ಏನು ತೊಂದರೆ ಆಗಲ್ಲ ಅಂತೇಳಿ 1 ವರ್ಷ ಹಾಗೆ ಬಿಟ್ಟು ಆದ ನಂತರ ಮಳೆಗಾಲದ ಬೆಳೆಗೆ ಕಪ್ಪೆಲ್ಲ ತೆಗೆದು ಅಡಿಕೆ ಸಸಿ. ಅಷ್ಟರೊಳಗೆ ನಾನು ಮಣ್ಣು ಹಾಕಿದ ವರ್ಷ ಮಳೆಗಾಲದಲ್ಲೇ ನಾನೇ ನಮಗೆ ಗೊತ್ತಿದ್ದವ್ರ ಹತ್ರ, ಒಳ್ಳೆ ಕೃಷಿಕರು ಅಡಿಕೆ ಬೆಳೆಯೋರ ಹತ್ರ ತಂದು ಆರಿಸ್ಬಿಟ್ಟು ಕೊನೆ ಕೊಯ್ಲು ಅಂತ ಹೇಳ್ತಾರೆ ನಮ್ಮಲ್ಲಿ. 3 ಟೈಮ್ ತೆಗಿತಾರೆ ಅಡಿಕೆಗಳನ್ನು.
3 ಕೊಯ್ಲು ಅಂತಾರೆ, 1, 2, 3ನೇ ಕೊಯ್ಲಿನಲ್ಲಿ ಬಿತ್ತಿದ್ದನ್ನು ಅಡಿಕೆ ಬಿಟ್ಟು ಅದರೆಲ್ಲ ಆರಿಸಿದ್ದ ಅಡಿಕೆ ಬಿಟ್ಟಿರ್ತಾರೆ ಅಂತ ಮಾಡಿದ್ದು ಕೃಷಿ ಅವ್ರ ಹತ್ರ, ಹೆಸರುವಾಸಿ ಆದವ್ರ ಹತ್ರ ಇಲ್ಲಿ ಒಬ್ಬರು ಇರ್ತಾರೆ. ಹೌದು, ಅಡಿಕೆ ಗೋಟು ತಂದು ಅಡಿಕೆ ಇದು ಹಾಕೊಂಡ್ಬಿಟ್ಟು ನಾನೇ ಹೇಳ್ತಾರೆ ಸಸಿ ಮಾಡ್ಕೊಂಡು ನಾನು ಈಗ ಉಳಿದಿದ್ದಾವೆ ಸಸಿಗಳು ನಾನು ಮಾರಾಟ ಮಾಡೋ ಉದ್ದೇಶದಿಂದ ನನಗೆ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡೆ, ಯಾಕಂದ್ರೆ ಮಧ್ಯದಲ್ಲಿ ಹೋಗ್ತಾ ಇರ್ತದೆ ಅಡಿಕೆ ಸಸಿಗಳು, ಹೋದೆಲ್ಲ ನಡ್ತಾ ಇರೋದು. ಮತ್ತು ನಾವು ಅದಕ್ಕೇನೆಲ್ಲ ಮೇಲೆ ಬಿಸಿಲಿಗೆ ಏನು ಇದು ಮಾಡಲಿಲ್ಲ, ಉಳಿದಷ್ಟು ಬೀಜ ಮಾಡ್ತಾರೆ, ಬಿಸಿಲಿಗೆ ಗಟ್ಟಿ ತಾಳ್ಕೊಂಡು ಉಳಿದವು ಮಾತ್ರ ನಡೋಣ ಅಂತಂತೇಳಿ 1 ವರ್ಷ ಹಾಗೆ ಬಿಟ್ಟು ಮತ್ತು 850 ಅಡಿಕೆ ಸಸಿ ನೆಟ್ಟಿದ್ವಿ. ಒಂದು 15 ತಿಂಗಳಾಯ್ತು. 15 ತಿಂಗಳ ಸಸಿ ನೋಡಿದ್ರೆ ಈಗ ಯಾರು 15 ತಿಂಗಳು ಅಂತ ಹೇಳಲ್ಲ, ನೀವೇ ನೋಡಿದ್ರಿ ಸಾಧ್ಯ ಆದರೆ ಎಷ್ಟಿದೆ ಹಾಗೆ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿಂದ ಇಷ್ಟು ಸ್ಟಾರ್ಟ್ ಈ ಥರ ಮಾಡಿದ್ದು. ಇದಿಷ್ಟು ನಂದು ಪರಿಚಯ ಆಗಿರೋದು ಇದಕ್ಕೆ. ಈಗ ನೀವು ನೀರಿನ ಮೂಲಕ್ಕೆ ಏನು ಮಾಡ್ಕೊಂಡ್ರಿ? ನೀವು ಕೇಳಿದ್ದು ಒಳ್ಳೆದಾಯ್ತು. ನೀರಿನ ಮೂಲಕ್ಕೆ ಇಲ್ಲಿ ನಮಗೆ ಇದು ಸುತ್ತಮುತ್ತ ಒಂಥರ ಮಳೆಗಾಲದಲ್ಲಿ ಬಂದಿದ್ದ ನೀರು ಹೋಗ್ಲಿಕ್ಕೆ ನಮ್ಗೆ 2 ಕಡೆ ಗದ್ದೆನಲ್ಲೂ ನಾವು ಅಗಳ ಅಂತ ಹೇಳ್ತೀವಿ, ಅಗಳ ನೀರು ಇರ್ತದೆ, ಹಳ್ಳ ಅಂತ ಹೇಳ್ತೀವಿ. ಒಂದು ಕಡೆಯಲ್ಲಿ ಹಳ್ಳ ಜನವರಿ ಫೆಬ್ರವರಿ ಎಂಡ್ವರೆಗೂ ಬರ್ತಾಯಿತ್ತು. ನಾನು ನೋಡ್ಕೊಂಡು ಅದ್ರದ್ದು ನಡ್ಬೇಕಾದ್ರೆ ಅದನ್ನು ನೀರಿನ ಮೂಲ ನಾವು ನೋಡ್ಕೊಬೇಕಲ್ಲ ಏನು ಅಂತೇಳಿ. ಅದು ಅಡಿಕೆ ನಡ್ಬೇಕಾದ್ರೆ ಮೊದಲು ನಾವು ಒಂದು ಬೋರ್ ಹೊಡಿಸಿದ್ದು, ನಡ್ಬೇಕಂತ ಯೋಚನೆ ಮಾಡ್ಕೊಂಡು ಜಾಗಕ್ಕೆಲ್ಲ ಮಣ್ಣು ಹಾಕ್ಬೇಕಾದ್ರೆ ಮೊದಲು ಯೋಚನೆ ಮಾಡಿ ಒಂದು ಬೋರ್ ಹೊಡಿಸಿದೆ. ಬೋರ್ ಹೊಡಿಸಿದ್ರೆ 600-700 ಅಡಿವರೆಗೆ ಹೋದ್ರು. 2-3 ಬೋರು ಫೇಲ್ಯೂರ್ ಆಯ್ತು, ಏನೂ ಬಂದಿಲ್ಲ. 3 ಬೋರ್ ಅಲ್ಲೆಲ್ಲ ಹಾರ್ಡ್ ರಾಕು, ಕಪ್ಪು ಬಂಡೆ, ಕಲ್ಬಂಡೆ, ಶಿಲೆನೆ, ಕಪ್ಪು ಬಂಡೆ, ಏನಿಲ್ಲ. 3 ಬೋರ್ ಫೇಲ್ಯೂರ್ ಆಯಿತು. ಮತ್ತೊಬ್ಬರು ಮತ್ತೆ ಇಲ್ಲ ಇನ್ನಾರು ಪರದಿಂದ ಒಬ್ಬರನ್ನ ಕರ್ಕೊಂಡು ಬಂದು ತೋರಿಸಿದ ಮೇಲೆ ಅಲ್ಲಿ ಕೆಳಗಡೆ ಗದ್ದೆನಲ್ಲಿ 1 ಬೋರ್ ಸಿಕ್ತು. ಅಲ್ಲಿ ತೋರಿಸಿದ್ದು 600-650 ಏನು ಬಂಡೆ ಏನು 65-70 ಅಡಿಗೆ ಬಂಡೆ ಕೇಸಿಂಗ್ ಪೈಪ್. 400 ಅಡಿ ಹೋಗೋದಕ್ಕೂ ಸ್ವಲ್ಪ ನೀರಿನ ಹೊರತೆ ಎಲ್ಲ ಕಾಣ್ತದೆ. 600 ಅಡಿ ಹೋಗೋಕ್ಕೂ 1-1.5-2 ಇಂಚ್ ನೀರು ಬಂತು. ಸತ್ಯ ಧೈರ್ಯ ಆಯಿತು ಅಂದ್ರೆ ಮನೆ ಕಟ್ಟಿದ್ರೆ ಕುಡಿಯೋಕ್ಕಾರು ವ್ಯವಸ್ಥೆ ಒಂದು ಆಯ್ತಲ್ಲ ಅಂತೇಳಿ ಹಾಕಿದ್ರು. ಅದಕ್ಕೆ ಒಂದು ಮೋಟ್ರ್ ಹಾಕಿದ್ದು, 2 HP ಮೋಟ್ರ್ ಹಾಕಿ 1.25 ಇಂಚ್ ಪೈಪ್ನಲ್ಲಿ ಎಷ್ಟು ನೀರು ಬರುತ್ತೆ ಅಷ್ಟೇ, ಒಂದು ನಲ್ಲಿನಲ್ಲಿ ಎಷ್ಟು ಬರುತ್ತೆ ಅಷ್ಟರಲ್ಲೇ ಅದಷ್ಟಕ್ಕೂ ಇಲ್ಲಿ ಮನೆ ಎದುರುಗಡೆ ಒಂದಷ್ಟು 200 ಗಿಡ ಅಡಿಕೆ ಸಸಿ. 1.5 ಇಂಚ್ ನೀರಿನಲ್ಲಿ ಎಷ್ಟು ಗಿಡ ಮೇಂಟೈನ್ ಮಾಡಿದ್ರಿ? ನಾನು ಕೆಳಗಡೆದು 850 ಅಡಿಕೆ ಸಸಿ, ಮೇಲ್ಗಡೆ ಒಂದು 100 ಅಡಿಕೆ ಸಸಿ, 45 ತೆಂಗಿನ ಸಸಿ. ಇಷ್ಟು ತೆಂಗಿನ ಸಸಿ 1.5 ಇಂಚ್ ನೀರಿನಲ್ಲೇ ಮೇಂಟೈನ್ ಮಾಡಿದ್ದು. 1 ವರ್ಷ ನೆಟ್ಟದ ವರ್ಷ ಅಷ್ಟೇ ಮೇಂಟೈನ್ ಮಾಡಿದ್ದು. ಪ್ಲಸ್ ಮನೆಗೆ ಬಳಗೆ ಮನೆ ಕುಡಿಗೆಗೆ ಮಳೆ ಬಳಕೆಗೆಲ್ಲ ಇದೆ. 1 ಟ್ಯಾಂಕ್ ನರ್ಸರಿ ಬೇರೆ ಗಿಡಗಳ ಅಡಿಕೆ ಸಸಿ ತೆಂಗಿನ ಸಸಿ ಮಾಡ್ಕೊಂಡಿದ್ವಿ. ಬೇರೆ ಸಸಿಗಳೆಲ್ಲ ಬಂದಿದ್ದು, ಆದ್ರೆ ಅದನ್ನ ನಡಕ್ಕಾಗದೆ ನಾನು ನೆಟ್ಟೆಲ್ಲ ಸಾಯಿಸ್ಬೇಕಂತ ಕೊಟ್ಟೆಯಲ್ಲಿ ಇದ್ದವಷ್ಟೇ ಇಡ್ಲಿ ಅಂತ ಹೇಳಿ ಹಂಗೆ ಕೆಲವರು ನಡಕ್ಕಾಗಿಲ್ಲ, ಕೆಲವೆಲ್ಲ ನೀರಿಲ್ಲದೆ ಎಲ್ಲ ಸತ್ತೋಯ್ತು. ನರ್ಸರಿ ನಂತರ ಮಂಗಗಳ ಕಾಟದಿಂದ ಇಲ್ಲಿ ಏನು ಹಣ್ಣಿನ ಗಿಡ ನಡಕ್ಕಾಗಿಲ್ಲ. ಒಂದು ಹಣ್ಣಿನ ಗಿಡ ಅದೇನೇನಾದ್ರು ಪ್ಯಾಷನ್ ಫ್ರೂಟ್ ಒಂದು ಅದೇನೋ ಬಡಿದೆ, ನೀರು ಅಂತದ್ದು ಜೀವ ಬಲ್ಲಿ ಹುಟ್ಲಿಕ್ಕೆ ಜೀವ ಆಗಲ್ಲವರೆಗೆ ಇರುತ್ತೆ, ನೀರೇ ಬೇಡ ಅದಕ್ಕೆ. ಆ ಥರದ್ದು ಮಂಗನ ಕಾಟನ್ನು ಸ್ವಲ್ಪ ಕಡಿಮೆ. ತೆಂಗು ಒಂದು 45 ತೆಂಗಿನ ಸಸಿ ನೆಟ್ಟಿದ್ದೀನಿ. ಆಗಲಿ 2 ವರ್ಷ, ಇನ್ನು 2 ವರ್ಷಕ್ಕೆಲ್ಲ ಕೈ ಬರೋಗಿದ್ದಾವೆ, ಹೂ ಬಂದ ಹೊಂಬಾಳೆ ಬರೋಂಗಿದ್ದಾವೆ, ಆ ಥರ ಇದ್ದಾವೆ. ನೀವು ಒಟ್ಟು ಕೊರೆಸಿರುವಂಥ ಬೋರ್ವೆಲ್ ಒಟ್ಟು ಎಷ್ಟು ಸಂಖ್ಯೆ? ಒಟ್ಟು 8 ಬೋರ್ವೆಲ್ ಕೊರೆಸಿದ್ರಲ್ಲಿ 4 ಬೋರ್ವೆಲ್ ಬಂದಿದೆ. 4 ಬೋರ್ವೆಲ್ ಬಂದಿದೆ. ಇನ್ನು 4 ಬೋರ್ವೆಲ್ ಫೇಲ್ಯೂರ್ ಆಗಿದೆ. 4 ಫೇಲ್ಯೂರ್ ಆಗಿದೆ. ಪೈಪೇ ಹೊರಗೆ ತೆಗೆದು ಅದು ಲಾಸ್ಟ್ 4 ಫೇಲ್ಯೂರ್ ಆಗಿ 8ರಲ್ಲಿ 4 ಫೇಲ್ಯೂರ್ ಆದ್ರ ಮೇಲೆ ಮತ್ತೆ 2 ತೆಗೆದು ನೋಡ್ತಿದೆ. 1 ಬೋರು 4 ಇಂಚ್ ನೀರು ಬಂದ್ಬಿಡ್ತು. ಮತ್ತೆ ಧೈರ್ಯ ಮಾಡಿ ಮತ್ತೊಂದು ಬೇಲ್ಗಡೆಗೆ ಒಂದು ಬೇಕಂತ ಕಳೆದು ಅದರಲ್ಲಿ 2 ಇಂಚ್ ಬಂತು. ಅದರಲ್ಲಿ ಒಟ್ಟು 4 ಬೋರ್ನಲ್ಲಿ 1ರಲ್ಲಿ 4 ಇಂಚ್ ನೀರು ಅಂತ ಹೇಳ್ತಾರೆ. ಅವ್ರು 4 ಅಂದರೆ 3.5-2 ಇಂಚ್ ಪೈಪ್ನಲ್ಲಿ ಬರ್ತಾ ಇದೆ, ಫುಲ್ ನೀರು ಬರ್ತಾ ಇದೆ, ಸಾಕಾಗ್ತದೆ. ಡೈರೆಕ್ಟ್ ಹಾಕಿರೋ ಒಂದು 25 ಜೆಟ್ಟು 2 ಬಳಸ್ತಾ ಇದ್ದೀನಿ. ಇಡೀ 2 ಮಾಡಿಸಿ ಹಾಗೆ ಇಟ್ಟಿದ್ದೀನಿ, ಮೋಟ್ರ್ ಹಾಕಿಲ್ಲ ನಾನು ಅಷ್ಟು. ಇಷ್ಟೆಲ್ಲ ಒಂದು ದೊಡ್ಡ ಸಾಹಸ ಮಾಡಿದ್ದೀರ. ಸಾಹಸ ಅಲ್ಲ, ಯಾಕಂದ್ರೆ ಮತ್ತೆ ನೀರಿನ ಮಿತ ಬಳಕೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ. ಅದೇ ಯಾಕಂದ್ರೆ ಇದ್ದಿದ್ದು ನೀರು ನಮಗೆ ಕುಡಿಲಿಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆಯೋ ಈ ಗಿಡಗಳಿಗೂ ಅಷ್ಟೇ ಅವಶ್ಯಕತೆ ಇರಬೇಕು. ನಾವು ಅದನ್ನು ಅವಶ್ಯಕತೆ ಇದ್ದಷ್ಟೇ ಬಳಸಿ ಗಿಡಗಳಿಗೆ ಎಷ್ಟು ಒಂದು ದಿವಸಕ್ಕೆ ನನಗೆ ತಿಳಿದ ಪ್ರಕಾರ ತೆಂಗು ಅಡಿಕೆಗಾದರೆ ದಿವಸಕ್ಕೆ 1 ಲೀಟರ್, ಒಂದು ಸತಿ ಬಿಟ್ಟವಾಗ ಒಂದು ಅಡಿಕೆ ಗಿಡಕ್ಕೆ 7 ಲೀಟರ್ ಸಾಕಾಗ್ತದೆ ನೀರು ಅಂತ ಹೇಳ್ತಾರೆ. ನಾವು ಜಾಸ್ತಿ ಹಾಕಿಬಿಟ್ರೆ ಅದಕ್ಕೇನೆಲ್ಲ ಹೊಟ್ಟೆ ಆಗಲ್ಲ. ಊಟ ಮಾಡೋನಿಗೆ ಒಂದು 100 ಗ್ರಾಮ್ ಅನ್ನ ಊಟ ಮಾಡೋನಿಗೆ 200 ಅನ್ನ ಊಟ ಮಾಡ ಅಂತ ಹೇಳಿದ್ರೆ ಅವನು ಎಷ್ಟು ಉಳಿದಿದ್ದು ಬಿಡ್ತಾರೆ. ಆ ಥರ ಅದಕ್ಕೆ ಎಷ್ಟು ಸಫಿಷಿಯೆಂಟ್ ನೀರು ಅಷ್ಟು ಬೇಕು, ವಾರಕ್ಕೆ ಒಂದೊಂದು ದಿವಸ ಅಷ್ಟು ನೀರು ಕೊಡ್ತಾ ಇದ್ದೀವಿ.
ಡ್ರಿಪ್ ಮಾಡಿದ್ವಿ, ಮಿತ ಬಳಕೆ ಡ್ರಿಪ್ ಇದೆ. ಜಾಸ್ತಿ ನೀರಿದ್ದವಾಗ ಅದು ಬೋರ್ ಜಾಸ್ತಿ ಬಂದವಾಗ ಸ್ಪ್ರಿಂಕ್ಲೇರ್ ಕೊಟ್ಟಿದ್ದೀನಿ, 2 ಥರನೂ ಕೊಡ್ತೀನಿ. ವಾರಕ್ಕೆ ಒಂದು ಸ್ಪ್ರಿಂಕ್ಲೇರ್, ಒಂದು ಡ್ರಿಪ್ ಹಾಕ್ಬಿಡ್ತೀನಿ, ಅಷ್ಟು ಸಾಕು. ಈಗ ತೇವಾಂಶ ಇಷ್ಟು ಕಡಿಮೆ ನೀರಲ್ಲಿ ಇಷ್ಟು ಚೆನ್ನಾಗಿ ನಿಮ್ಮ ಈಗಲೂ ಜಸ್ಟ್ ಮಣ್ಣನ್ನು ತೋರಿಸಿದೆ, ಮಣ್ಣು ಮೇಲ್ಗಡೆಯಿಂದ ಆ ದರ್ಗೆಲ್ಲ ಮುಚ್ಚಿದೆ, ತರಲೆ ಮುಚ್ಚಿದೆ, ತೆಗೆದು ನೋಡಿದ್ರೆ ಎಷ್ಟು ಇದಿರುತ್ತೆ ತೇವಾಂಶ ಇದೆ. ಮತ್ತೆ ಕೈ ಹಿಂಡಿದ್ರೆ ಮುದ್ದೆ ಆಗುತ್ತೆ, ಆ ಥರ ಅಷ್ಟು ಅಂಶ ಇದೆ. ಆ ಥರ ವ್ಯವಸ್ಥೆ ಮಾಡಿ ಇಷ್ಟು ಬಿಸಿಲಲ್ಲಿ ಎಲ್ಲ ಕಡೆಗೆ ನೀರಿಲ್ಲ, ಬೋರ್ವೆಲ್ ತೋಡ್ತಾ ಇದ್ದಾರೆ, ನೀವು ಮಾತ್ರ ನೀರಿನ ಉಳಿತಾಯ ಮಾಡ್ಕೊಂಡಿದ್ದೀವಿ. ಈಗ 2 ಬೋರ್ವೆಲ್ ಇದೆ, ಒಂದು ಕೆರೆ ತೋರಿಸಿದ್ವಿ, ನಿಮಗೆ ಎಲ್ಲ ತೋರಿಸ್ತೀನಿ. ಈ ಬೋರ್ವೆಲ್ ದೊಡ್ಡ ಬೋರ್ವೆಲ್ ಬಂದಿರಲಿಲ್ಲ, ಅವಾಗ ಒಂದು ಕೆರೆ ತೋಡಿ ಅದರಿಂದಾರು ಒಂದು ಬಳಕೆ ಮಾಡ್ಕೊಂಡು, ಅದಕ್ಕೆ ಇನ್ನೂ ಏನಾದ್ರು ಕಾನ್ಸೆಪ್ಟ್ ಇತ್ತು, ಪ್ಲಾಸ್ಟಿಕ್ ಏನೋ ಹಸಿ ಕಾರ್ಪೆಟ್ ಹಿಂದಿನ ಹೇಳ್ತಾರಲ್ಲ, ಪ್ಲಾಸ್ಟಿಕ್ ಶೀಟ್ ಅಂಡ್ ಹಾಕೋದಂಥದ್ದು. ಇಲ್ಲ ಆಗುತ್ತಾ ಇಲ್ಲಿ ಹೋಗುತ್ತಲ್ಲ, ಯಾಕಂದ್ರೆ ಜಾನುವಾರು ಬೀಳ್ತವೆ, ಕಾಡ್ಕೊಳೋದಕ್ಕೆ ಕಾಟ, ನೀರು ಕುಡಿಯೋಕಂತ ಬರ್ತವೆ, ಅದೆಲ್ಲ ಮುಟ್ಟೋದು ಹೋಗುತ್ತೆ ಅಂತ. ಆದರೂ ನೋಡಿ ತೋರಿಸಿದ ಒಂದು ಏನೋ ಕುಡಿಯೋನಿಗೆ ಹುಳುಕಡ್ಡಿ ಮುಳುಗ್ತಿರೋನು ಕಡ್ಡಿ ಸಿಕ್ಕಿರ ಆಸರೆ ತರ ಏನಾರು ಒಣಗ್ತಾ ಇದ್ದಿದ್ದಕ್ಕೆ ಒಂದೊಂದು ತುಂಬಾ ನೀರು ಹಾಕ್ಬೋದಲ್ಲ ಅಂತ ಕೆರೆಯನ್ನು ಮಾಡ್ಕೊಂಡು ದೊಡ್ಡ ಕೆರೆ ಅಂದ್ರೆ 200 ಅಡಿ 200 ಅಡಿ ಇಂಟು 50 ಅಡಿ ಒಂದು ದೊಡ್ಡ ಕೆರೆ ಇದೆ. ಅದು 12 ಅಡಿ ಅವಾಗ ಓಡಾಲಷ್ಟೊತ್ತಿಗೆ ಮಳೆಗಾಲದಲ್ಲ ಫುಲ್ ಆಗಿತ್ತು. ಇವಾಗ ಅದನ್ನೇನು ಬಳಸಿಲ್ಲ, ನಮಗೆ ಅರ್ಧ ನೀರಿದೆ. ನಿಮ್ಗೆ ತೋರಿಸಾಗಿ ನೋಡಿದ್ರೆ ನೀರು ಶುದ್ಧವಾಗಿದೆ, ನೀರು ತುಂಬಾ ಹತರಾಗಿದೆ, ಶುದ್ಧವಾಗಿದೆ ನೀರು. ಇಷ್ಟೆಲ್ಲ ಮಾಡ್ಕೊಂಡು ನೀರು ತುಂಬಾ ಒಂದು ನೀರಿನ ಮಾಡಿ ಈಗ ತೊಂದರೆ ಆಗದಿದ್ದಂಗೆ ಮಾಡ್ಕೊಂಡಿದ್ದೀವಿ. ನಮ್ಮ ಜಮೀನಿಗೆ ಈಗ ನೀರು ತೊಂದರೆ ಆಗದಿದ್ದಂಗೆ ಮಾಡ್ಕೊಂಡಿದ್ದೀವಿ. ಇನ್ನೂ ಇಷ್ಟೇ ಮಾಡಿದ್ರು ಆ ನೀರು ಮೇಂಟೈನ್ ಮಾಡೋದು ಅಷ್ಟೇ ಇದೆ. ಒಟ್ಟಿಗೆ ನೀವು ನೀರನ್ನು ಇಂಗಿಸುವ ಬಗ್ಗೆ ಬೋರ್ಗೆ ಮರುಪೂರ್ಣ ಬಗ್ಗೆನೂ ಯೋಚನೆ ಮಾಡೋಣ ಅಂತಾನೆ ಯೋಚನೆ ಮಾಡ್ತಿದ್ದೀನಿ. ಸುತ್ತ ಹಿಂಗು ಗುಂಡಿ ಅಂತ ಮಾಡ್ತಾರೆ, ಏನೋ ಕಾನ್ಸೆಪ್ಟ್ ಹತ್ತರಿ ಕೊರೆದು ರಿಂಗಿಲ್ಸಿ ಅದಕ್ಕೆ ಮರಳು ಹಾಕಿ ಉಪ್ಪು ಹಾಕಿ ಕಲ್ಲಿದ್ವಲ್ಲ ಇದ್ದಲು ಪುಡಿ ಎಲ್ಲ ಹಾಕಿ ಏನೋ ಪೂರ್ಣ ಮಾಡಕ್ಕೆ ಆ ಥರ ಯೋಚನೆ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ದು ಅಂತರ್ಜಲ ಮಟ್ಟ ಏರ್ಲಿ ಅಂತ ಹೇಳಿ ಭೂಮಿ ಇದೆ ಜಲ ನಮಗೆ ಬೋರಿಗೆಲ್ಲ ಅಂತ ಸುತ್ತಮುತ್ತಲಿದ್ದವರಿಗೂ ಅನುಕೂಲ ಆಗ್ತದೆ. ಸರಿ ಬೇರೆದಲ್ಲ ಅಷ್ಟೇ. ಸಾಕಷ್ಟು ಒಂದು ಕೆಲಸ ಮಾಡಿದ್ದೀರ. ಮತ್ತು ಇದರೊಟ್ಟಿಗೆ ನೀವು ಅಡಿಕೆಗೆ ನೆರಳಿಗೋಸ್ಕರವಾಗಿ ಅಕ್ಷೆ ಹಾಕಿದ್ವಿ. ಅಕ್ಷೆ ನೀವು ಹಾಕಿದ್ರಿ, ಅದು ಒಂದು ಅಕ್ಷೆಗೆ ಒಂದು ಬರೀ ಅದು ನೆರಳಿಗೋಸ್ಕರನೇ ಅಂತಲ್ಲ ಸ್ವಾಮಿ, ನೆರಳಿಗೋಸ್ಕರ ನೆರಳನ್ನು ಚೆನ್ನಾಗುತ್ತೆ. ಆಮೇಲೆ ಬಹಳ ಬೇಗ ಬರ್ತದೆ. ಒಂದು 6 ತಿಂಗಳಲ್ಲಿ ಗಿಡ ಹಾಕ್ತಿದ್ರೆ ಅಡಿಕೆಗೆ ನೆರಳು ಕೊಡೋಷ್ಟು ಬಂದ್ಬಿಡುತ್ತೆ. ಈಗ 1 ವರ್ಷದಕ್ಕೆ ಕಾಯಿ ಬರ್ಲಿಕ್ಕೆ ಶುರುವಾಗಿ ನೀರು ಹೊಡೆದ್ರೆ ಹೂವು ಅದು. ಆಮೇಲೆ ಅದ್ರದ್ದು ಗಿಡ ನೆಲದ ಬಿದ್ದಿದ್ದು ಸಾರ ಆಗ್ತದೆ, ಬಹಳ ಬೇಗ ಆಗುತ್ತೆ. ಗೊಬ್ಬರ ಬಹಳ ಬೇಗ ಒಣಗುತ್ತೆ. ಅಂದ್ರೆ ಎಲ್ಲರೂ ಹಂಗಲ್ಲ, ನೀವು ಕಡ್ದು ಹಾಕಿ ನಾವು ಹೋದ ಸರ್ತಿ ಮಳೆಗಾಲದಲ್ಲಿ ನಾನು ಒಂದು ತಪ್ಪು ಮಾಡಿದೆ. ಅದು ಚಿಗುರೆ ಚೆನ್ನಾಗ್ತಿರುತ್ತೆ ಅಂತ ಯಾರು ಹೇಳಿದ್ರು, ಒಂದ್ಸತಿ ಅರ್ಧ ಕಡ್ದು ಬಿಟ್ಟೆ. ಅದು ಕೆಲವೆಲ್ಲ ತುಂಬಾ 50% ಸತ್ತೇ ಹೋಯ್ತದ, ಗಿಡ ಬರಲಿಲ್ಲ. ಗಿಡ ಹಾಕಿ ಬೀಜ ಹಾಕಿ ಮೊಳಕೆ ಬರೆಸಿ ಹಾಕಿದ್ದು ಅಷ್ಟೇ. ಅದು ಇಳಿ ಬಿಸಿಲು ಕಡೆಗೆ ಹಾಕ್ತಾ ಬಂದಿದೆ ಹೊರಗೆ ಇಡ್ಲಿ ಅಂತಾರೆ. ಅದು ಮಳೆ ಹಿಡಿಯೋಷ್ಟೊತ್ತಿಗೆ ಒಂದ್ಸತಿ ಬೇಸಾಯ ಮಾಡ್ತೀವಿ. ಅವಾಗ ಸೊಪ್ಪು ಆಗಿರುತ್ತಲ್ಲ, ನಾವೆಲ್ಲ ಸೊಪ್ಪು ಹಾಕೋ ಯೋಚನೆ ಇದೆ. ಬೇರೆ ಕಡೆ ಈ ಗಿಡಗಳು ಏನ್ಕೊಳ್ಳಿ ಇದೇ ಚೆನ್ನಾಗಿ ಬರುತ್ತಲ್ಲ, ಕಡ್ದಂಗೂ ಚೆನ್ನಾಗಿ ಬರುತ್ತೆ ಅಂತೇಳಿ ಅದು ಚೆನ್ನಾಗಿ ಆಯ್ತು. ಅಷ್ಟು ನಮ್ದು ಅಕ್ಷೆ ಗಿಡ ಒಂದ್ಸತಿ ಎಲ್ಲ ಒಂದೊಂದು ಹೊರೆ ಸೊಪ್ಪು ಹಾಕಷ್ಟು ಎಲ್ಲಾ ಗಿಡಗಳಿಗೂ ಅಷ್ಟೊಂದು ಅಷ್ಟು ಸೊಪ್ಪು ಅಂತು ಮತ್ತೆ ಹುಟ್ಲೇ ಇಲ್ಲ. ಹೋಗ್ಲಿ ಬಿಡಿ, ಅದಾಯ್ತಲ್ಲ. ಅದ್ರದ್ದು ಏನು ಒಂದು ಅಂತ ಹೇಳಿದ್ರೆ ಅದು ಸೊಪ್ಪಿನ ಜೊತೆ ಗೊಬ್ಬರ ಒಂದಾಗುತ್ತೆ. ಆಮೇಲೆ ಗಾಳಿನಲ್ಲಿ ಇರೋದು ವಾತಾವರಣದಲ್ಲಿರೋದು ನೈಟ್ರೋಜನ್ ಅನ್ನು ಏನೆಂದು ಹಿಕ್ಕೊಂಡು ಆ ಗಿಡಗಳಿಗೆ ಕೊಡುತ್ತಂತೆ, ಭೂಮಿಗೆ ಕೊಡುತ್ತಂತೆ. ಅದು ಸಾರ ಅದಷ್ಟೇ. ಅದ್ರ ಬುಡದಲ್ಲಿ ಇದ್ದಿದ್ದ ಗಿಡ ಕಳೆ ಬೆಳೆಯಲ್ಲ. ಆ ಗಿಡಗಳು ಹೇಗೆ ಬರ್ತಾವೆ ಅಂತ ಹೇಳಿದ್ರೆ ಕೆಲವ್ರು ಹೇಳ್ತಾರೆ ಮರದ ಬುಡದಲ್ಲಿ ಗಿಡ ಇದ್ರೆ ಬೆಳೆಯಲ್ಲ ಅಂತೇಳಿ. ಇದು ಅಕ್ಷೆ ಗಿಡ ತಾನು ಬೆಳೆಯೋದಲ್ಲದೆ ತನ್ನನ್ನ ಬುಡದಲ್ಲಿ ಕಾತರ್ನಲ್ಲಿ ಇದ್ದವ್ರು ಬೆಳೆಸುತ್ತೆ, ಅಷ್ಟು ಚೆನ್ನಾಗಿ ಬೆಳೆದು. ಆಮೇಲೆ ಅದ್ರದ್ದು ಹೂವಿನ ನೀವು ತಂಬಳಿ ಮಾಡ್ಬೋದು, ಎಷ್ಟು ಚೆನ್ನಾಗಿರುತ್ತೆ. ಬೀಜ ಕುಡಿದ್ಬೋದು. ನಾನು ದಿವಸ ಒಂದೊಂದು ಬೀಜ ಅಕ್ಷೆ ಬೀಜ ನೆನೆಸಿ ಖಾಲಿ ಹೊಟ್ಟೆಗೆ ಕುಡಿತಾ ಬರ್ತೀನಿ. ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಕುಡಿಯೋದು, ಆ ಥರ ಅದು ಕುಡಿಯೋದು. ಒಂದ್ ದಿವಸ ಅದು ಅಕ್ಷೆ ಬೀಜದ ತಂಬಳಿ ಮಾಡ್ತೀವಿ, ಅಕ್ಷೆ ಮಜ್ಜಿಗೆ ಮಾಡ್ತೀವಿ ದಿವಸಕ್ಕೆ. ಅಕ್ಷೆ ಹಾಕ್ಬಿಡೋದು, ಪುಡಿ ಮಾಡ್ಕೊಳ್ಳೋದು, ಮೆಕ್ಸಿಕನ್ ಪುಡಿ ಆದ್ರ ಮೇಲೆ ಅದಕ್ಕೆ ಮಜ್ಜಿಗೆ ಹಾಕೊಳ್ಳೋದು, ಗಿರ ಅನ್ಸೋದು, ಅದಕ್ಕೆ ಮಜ್ಜಿಗೆ ಕುಡಿಯೋದು. ಅದರಷ್ಟು ಹೆಲ್ತಿ ಯಾವುದೂ ಅಲ್ಲ. ಅದ್ರ ತಂಬಳಿ ಮಾಡಿದ್ರೆ ನಮ್ಮಲ್ಲೆಲ್ಲ ಡೀಸೆಂಟ್ ಸ್ಮೆಲ್. ಅಂದರೆ ಅದ್ರ ತಂಬಳಿ ಮುಂದೆ ಯಾವುದೆಲ್ಲ ನಾವು ಕಂಡ್ಕೊಂಡಿದ್ದು ಬಂದ್ರ ಮೇಲೆ ಆಗ್ತದೆ ತಂಬಳಿ ಮಾಡಿದ್ದು. ಅಷ್ಟೆಲ್ಲ ಹೆಲ್ತ್ ಇದೆ ಅದರಿಂದ ನಮಗೆ. ಅದಕ್ಕೆ ಮತ್ತೆ ಒಂದು ಇದ್ರ ಸಾರ ತಿನ್ನಲ್ಲ, ಅದು ಸಾರ ಕೊಡುತ್ತೆ ಗಿಡಗಳಿಗೆ, ತಂಪು ಕೊಡುತ್ತೆ, ಆನಂದ ಕೊಡುತ್ತೆ, ಗಾಳಿ ಕೊಡುತ್ತೆ. ಎಷ್ಟು ಚೆನ್ನಾಗಿ ಕೊಡುತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಅಡಿಕೆಗೆ ಇದೊಂದು ಒಳ್ಳೆ ಮ್ಯಾಚು. ಇದು ಇನ್ನೊಂದು ನುಗ್ಗೆ ಸಸಿ ಹಾಕಿದ್ದು ಇಲ್ಲಿ ಬರಲಿಲ್ಲ. ಈ ಮಣ್ಣಿಗೆ ನುಗ್ಗೆ ಗಿಡ ಬರಲಿಲ್ಲ, ಬೀಜ ಹಾಕಿದೆ. ತುಂಬಾ ನುಗ್ಗೆ ಬೀಜ ಹಾಕಿದೆ, ಇಲ್ಲಿ ಬಂದಿಲ್ಲ. ಕೆಳಗಡೆ ಹಾಕಕ್ಕೆ ಹೋಗಿಲ್ಲ ನಾನು, ಇಲ್ಲ ಹಾಕಿದೆ ಬೆಳೆಯಲ್ಲ. ಈ ಸರ್ತಿ ಮಳೆಗಾಲದಲ್ಲಿ ಹಾಕಿ ಅದನ್ನೊಂದು ಹಾಕ್ಬೇಕು ಅಂತ ಹೇಳ್ತೀವಿ. ಇದಕ್ಕೆಲ್ಲ ನಮ್ಮ ಮಕ್ಕಳ ಪ್ರೇರಣೆ ಇಷ್ಟೆಲ್ಲ ಮಾಡ್ಬೇಕಂತೇಳಿ ಎಲ್ಲ ತಗೊಂಡು ಕನಕಪುರದಲ್ಲಿ ಒಂದು 10 ಎಕರೆ ತಗೊಂಡು ಮಾಡ್ತಾರೆ. ಆರ್ಗ್ಯಾನಿಕ್ ಫಾರ್ಮ್ ಎಲ್ಲ ಆರ್ಗ್ಯಾನಿಕ್ ಫಾರ್ಮೇ ಮಾಡ್ತಾರೆ ಅವರು. ಎಲ್ಲದೂ ಬೆಳೀತಾರೆ, ರಾಗಿ ಬೆಳೀತಾರೆ, ಕಬ್ಬು ಒಂದು ಹಾಕಿಲ್ಲ. ಕಬ್ಬು ಅಂದ್ರೆ ಸಣ್ಣ ಕಣ್ಣಿಗೆ ಬೆಳೀತೇವೆ. ರಾಗಿ ಬೆಳೆದಿದ್ದಾರೆ,
ಭತ್ತ ಬೆಳೆದಿದ್ದಾರೆ 2 ಎಕರೆದಲ್ಲಿ. ರಾಜಮುಡಿ ಭತ್ತ ಬೆಳೆದಿದ್ದಾರೆ ಒಂದ್ಸರ್ತಿ, 2 ಎಕರೆ ಬೆಳೆದಿದ್ದಾರೆ. ಆಮೇಲೆ ಅದೆಲ್ಲ ಮಂಚಿಗೆ ಮಾಡಿದ್ದಾರೆ. ಇಸ್ರೇಲಿ ಟಿಶ್ಯೂ ಕಲ್ಚರ್ 2 ಎಕರೆ ಬಾಳೆ ಮಾಡಿದ್ದಾರೆ. ಹಣ್ಣಿನ ಗಿಡ 1-2 ಎಕರೆ ಮೀಸಲಿಟ್ಟಿದ್ದಾರೆ. ಹಾಗೆ ಒಂದು 2 ಎಕರೆ ಅಡಿಕೆ ತೋಟ ಹಾಕಿದ್ದಾರೆ. ಎಲ್ಲ ಅಷ್ಟು ಬಾಳೆಗಿಳೆ ಎಲ್ಲ ಅವ್ರ ಸ್ನೇಹಿತರೆಲ್ಲ ಸೇರ್ಕೊಂಡಿದ್ದಾರೆ, ಮಾಡ್ಕೊಂಡಿದ್ದಾರೆ. ಹಾಗೆ ಮಾಡ್ಕೊಂಡಿದ್ದು ಅವ್ರೊಂದು ನಮಗೆ ಪ್ರೇರಣೆ. ಮಕ್ಕಳಲ್ಲಿ ಮಾಡ್ತಾರಲ್ಲ, ನಾನು ಯಾಕೆ ಮಾಡಿದ್ದೀನಿ, ಹಿಂದಿಂದ ಬಂದವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇಲ್ಲ ಅವರೇ ತೊಗೊಂಡಿರೋದು, ನಾನು ನೋಡ್ಕೊಂತೀನಪ್ಪ, ನೀವು ಅಲ್ಲಿ ನೋಡ್ಕೊಳ್ಳಿ ಅಂತೇಳಿ ಹಾಗೆ ಮಾಡ್ಕೊಂಡು. ನನಗೆ ಖಂಡಿತ ನಿಮ್ಮದು ಬೆಳಗಿಂದ ನಿಮ್ಮ ಒಟ್ಟಿಗೆ ಓಡಾಡ್ತಾ ನೋಡುವಾಗ ನಿಮಗೆ ಇಷ್ಟು 60+ ಇಲ್ಲ 75 ನನಗೆ. ನೀವಂತ ಉಲ್ಲಾಸದಿಂದ ಖುಷಿಯಾಗಿ ಕೃಷಿಯನ್ನು ಅಪ್ಕೊಂಡಿದ್ದೀರಾ, ಪ್ರೀತಿಯಿಂದ ಅಪ್ಕೊಂಡು. ಅಲ್ಲಿ ಏನೋ ಖುಷಿ. ನಾನು ಬೆಳಿಗ್ಗೆ ಎದ್ದು 4:15 ಎದ್ದು ಸ್ನಾನ ಮಾಡ್ಕೊಂಡು ಯೋಗಾಭ್ಯಾಸಕ್ಕೆ ಹೋಗ್ತೀನಿ. 5:30 7:00 ಯೋಗಾಭ್ಯಾಸ ಮಾಡಿ ಬಂದು ಮನೆಯಿಂದ ಬಂದು ಸ್ನಾನ ಏನೋ ತಿಂಡಿ ತಿಂದ್ಕೊಂಡ್ಬಿಟ್ಟು ನನಗೆ ಮುದ್ದೆ ಅಭ್ಯಾಸ ಆಗಿರಲಿಲ್ಲ, ನಾನು ಮಾಡ್ಕೊಳ್ತಿದ್ದೀನಿ, ಒಗಿಸ್ಕೊಳ್ತಾ ಇದ್ದೀನಿ. ಈಗ ಮುದ್ದೆ ಹಿಡ್ಕೊಂಡ್ ಬಂದ್ಬಿಡ್ತೀನಿ. ಸಾಂಬಾರು ಕೊಟ್ಟು ಕಳಿಸ್ಬಿಡ್ತಾರೆ. 1-2-3 ಲೋಟದಷ್ಟು ರಾಗಿ ಕಾಯಿಸಿ ಕೊಟ್ಬಿಡ್ತಾರೆ ನನಗೆ. 1 ಲೀಟರ್ ಮಜ್ಜಿಗೆ, ಕಡದ ಮಜ್ಜಿಗೆ ಕಾಯ್ದು ಕೊಡ್ತಾರೆ. ನಮ್ಮ ಸಡ್ಗುರ ಯಾರ ತಂದು ಕೊಡ್ತಾರೆ ಮಜ್ಜಿಗೆ. ಅದನ್ನ ಹಿಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ಇಲ್ಲೆಲ್ಲ ಸುತ್ತಕೊಂಡು 10 ಗಂಟೆ ಅಷ್ಟೊತ್ತಿಗೆ ಮುದ್ದೆ ತಿಂದ್ಕೊಂಡು 1 ಗಂಟೆವರೆಗೆ ಇಲ್ಲಿ ಇದ್ಕೊಂಡು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮಲಗಿ ಎದ್ದು 3 ಗಂಟೆಗೆ ಬಂದರೆ 6-6ವರೆಗೆ ಮನೆಗೆ ಹೋಗೋದು. ಸಂಜೆವರೆಗೆ ಹೋಗ್ತೀನಿ. ಈಗ ಒಂದು ಟೈಮ್ ಪಾಸಿಗೆ ಒಂದು ಜಾಗ ಆಯ್ತಲ್ಲ. ಇಲ್ಲಿ ಇದ್ದಿದ್ದು ಗಾಳಿ ವಾತಾವರಣ, ಒಂದು ಗಲಾಟೆ ಇಲ್ಲ, ಒಂದು ವೆಹಿಕಲ್ ಇಲ್ಲ, ಶುದ್ಧ ಗಾಳಿ, ಮರಗಳ ಬುಡದಲ್ಲಿ ತಂಪಾಯ್ತು. ತಂಪಿಗೆ ಬೇಕಾದ್ರೆ ಅಲ್ಲಿ ಕಾಡಿದೆ, ಹೋಗಿ ಕೂತ್ಕೊಳ್ತೀನಿ, ಅಲ್ಲೇ ಕೂತ್ಕೊಂಡ್ಬಿಡ್ತೀನಿ, ಗಾಳಿ ಹಾಕಂತ ಕೂತ್ಕೊಂತೀನಿ. ಅಷ್ಟು ಚೆನ್ನಾಗಿರುತ್ತೆ. ಅದು ಹೋಗೋದೇ ಬೇಡ, ತಂಪಿಗೆ ಹೋಗೋದೇ ಬೇಡತ್ತೆ. ಗಿಡಗಳ ಮಧ್ಯೆ ಇದ್ದರೆ ಅದನ್ನೇ ಏನೋ ಮಾಡ್ಕೊಳ್ತಾ ಇರೋಕ್ಕಾಗುತ್ತೆ. ಇಷ್ಟೆಲ್ಲ ಮಾಡ್ಕೊಂಡು ಖಂಡಿತ ಭಟ್ರೆ ನಿಮ್ಮ ದಿನಚರ್ಯೆ ಮುಗ್ತಾ ಇದ್ದೀವಿ. ಇಲ್ಲ, ನಿಮ್ಮದು ಕೇಳ್ತಾ ಹೋದರೆ ಸುಮಾರಷ್ಟು ನಿಮ್ಮ ಪರಿಶ್ರಮ, ಕಷ್ಟ ಎಲ್ಲ ಇದೆ. ಅದರಲ್ಲಿ ಖುಷಿನೂ ಪಡ್ತಾ ಇದೆ. ಖುಷಿ ಇರುತ್ತೆ ಅದು ಏನೋ ಮಾಡಿದ್ರೆ ನಮ್ಗೆ. ಇದರಲ್ಲಿ ಮನುಷ್ಯ ಯಾವುದೇ ಕೆಲಸ ಮಾಡಿದ್ರೆ ಖುಷಿಯಿಂದ ಮಾಡ್ಕೊಬೇಕು, ಅದಕ್ಕೆ ಅಪ್ಕೊಬೇಕು. ಆ ಕೆಲಸಕ್ಕೆ ಅಪ್ಕೊಬೇಕು, ಖುಷಿಯಿಂದ ಮಾಡಿ. ಓಕೆ ಭಟ್ರೆ, ಭಾಳಷ್ಟು ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತಾಡಿ. ನಮ್ಮ ವೀಕ್ಷಕರು ಭಾಳಷ್ಟು ಜನ ನೋಡ್ತಾ ಇರ್ತಾರೆ. ಅವ್ರಿಗೆ ಭಟ್ರು ತೀರ್ಥಹಳ್ಳಿ ಇಷ್ಟು ಚೆನ್ನಾಗಿ ತೋಟ ಮಾಡಿದ್ದಾರೆ ಅನ್ನೋಂಥವ್ರಿಗೆ ನಿಮ್ಮನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ ಆಸೆ ಇರ್ತದೆ. ನಿಮ್ಮ ವಿಳಾಸ ಹಂಚ್ಕೊಳ್ಬೋದು ಅವ್ರಿಗೆ? ಆಸೆ ಏನು ಹಂಚ್ಕೊಳ್ಳೋದಂತಿಲ್ಲ. ಏನು ಕೃಷಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಏನು ಹೇಳಿಲ್ಲ. ನನಗೆ ಖುಷಿ ಕೊಡೋಷ್ಟು ಕೃಷಿ ಮಾಡಿದ್ದೀನಿ. ಕೃಷಿ ಕೊಡೋಷ್ಟು ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಇದರಿಂದ ಜೀವನಕ್ಕೆ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀವಿ. ಕೃಷಿ ಚೆನ್ನಾಗಿ ನನಗಿಂತನೂ ಚೆನ್ನಾಗಿ ಮಾಡಿದವ್ರು ಇದ್ದಾರೆ. ಈ ಭೂಮಿಯಲ್ಲಿ ಈ ಭೂಮಿ ಅದೇ ಒಂಥರ ಬರಡು ಭೂಮಿ ಥರ ಏನಿತ್ತು. ಯಾಕಾರೆ ಈ ಜಮೀನು ತಗೊಂಡು ನಿಮಗೆ ಇಲ್ಲ. ನಾವು ಬಂದ ಟೈಮ್ನಲ್ಲಿ ಈಗ ಆ ಕಡೆ ಪಕ್ಕದಲ್ಲೇ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಏನಿಲ್ಲ, ಇಲ್ಲಿ ಇಷ್ಟು ಚೆನ್ನಾಗಿ ನೀರು ಹಾರತ್ತಾ ನೀವು ನೋಡ್ತೀರಾ ಅಂತ ನೀವು ಕೊಡಿದ್ರೆ ಹಸಿರು ಹುಟ್ಟುತ್ತಾ ಅಂತ ನೀವೇನು ಆಶ್ಚರ್ಯಪಟ್ಟರೆ. ಅದು ಹಾಗಾಗಿದೆ. ನೀರಿಂದ ಒಂದು ಕೊಟ್ಬಿಟ್ರೆ ಎಲ್ಲೇ ಯಾವ್ದು ಭೂಮಿನೂ ಬರ್ಲಿಕ್ಕೆ ಸಾಧ್ಯ. ಮನಸ್ಸೊಂದಿದ್ರೆ ಮನುಷ್ಯನಿಗೆ ಎಲ್ಲೋ ಮಾಡ್ಕೊಬೋದು, ಯಾವ ಥರ ಮಾಡ್ಕೊಬೋದು, ಖುಷಿ ಪಡ್ಕೊಬೋದು. ಅದರಿಂದ ಏನೋ ಉತ್ಪತ್ತಿಕ್ಕಿಂತ ಮಾನಸಿಕ ಖುಷಿ ಆರೋಗ್ಯಕ್ಕೆ ಒಳ್ಳೇದಲ್ವಾ. ಅಷ್ಟೇ ಚೆನ್ನಾಗಿದ್ದೀನಿ. ಇನ್ನೇನು ಅನಂತ ಭಟ್ ತೀರ್ಥಹಳ್ಳಿ, ಹೊದ್ಲ ಅನಂತ ಭಟ್ ತೀರ್ಥಹಳ್ಳಿ ಅಂತ ಹೇಳಿದ್ರೆ ಅದೇ. ಬೇಕಾದ್ರೆ ನಂಬರ್ 9480 505077 94805077 ಇದು ನನ್ನ ಮೊಬೈಲ್ ನಂಬರ್. ನಿಮಗೆ ಫೋನ್ ಮಾಡ್ಬೋದು. ನಾನೇನು ಸಮಯ ನಿಷ್ಕರ್ಷಿ ಮಾಡಿ ಬರಂತ ದೊಡ್ಡ ಕೃಷಿಕ ಅಲ್ಲ. ನಾನು ನೋಡಕ್ಕೆ ಆಚೆಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಆ ನಂಬರಿಗೆ ಯಾವ ಸಮಯದಲ್ಲಿ ಮಾಡಿ, ನೀವು ಯಾವುದೇ ಸಮಯದಲ್ಲಿ ಮಾಡಿ. ಬೆಳಿಗ್ಗೆ 7:30 ನಂತರದಲ್ಲಿ ಮಾಡಿ. 7:30ವರೆಗೆ ನಾನು ಯೋಗಾಭ್ಯಾಸದಲ್ಲಿ ಇರ್ತೀನಿ. 7:30 ಗಂಟೆ ಒಳಗೆ 7:30 8 ಗಂಟೆ. ನಾನು 7:30ಗೆ ಊಟ ಮಾಡಿ 8 ಗಂಟೆ 8:15 ಮಲಗಿ ಬಿಡ್ತೀನಿ. ಬೆಳಿಗ್ಗೆ 4 ಯೋಗಾಭ್ಯಾಸಕ್ಕೆ ಹೋಗ್ತೀನಿ. ಹಾಗಾಗಿ ಹೋಗಿ ನೀವು ಎಷ್ಟೊತ್ತಿಗೂ ಮಾಡ್ಬೋದು, ತೊಂದರೆ ಇಲ್ಲ. ನೀವು ಹಂಚ್ಕೊಳ್ಳೋಕೆ ನನಗೆ ತಿಳಿದಿದ್ದಷ್ಟು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ನಾನು. ಮತ್ತಿನ್ನೇನು ಅದರಲ್ಲೇನೋ ಅಂದರೆ ವಿಶೇಷ ಸಾಧನೆ ಮಾಡಿದ್ದಲ್ಲ, ಕಂಡು ಹಿಡ್ದವನು ಅಲ್ಲ ನಾನು ಅದರಲ್ಲೆಲ್ಲ ಹೀಗೆ ಅಂತೇಳಿ ಗೊತ್ತಿದ್ದಷ್ಟೇ. ಸರಿ, ನಾನು ಮಾಡಿದ್ದು ಏನಾಯ್ತು ನಿಮ್ಮ ಕಣ್ಣಾರಿ ತೋರಿಸ್ತೀನಿ ಅಷ್ಟೇ. ನೀವು ಹಂಚ್ಕೊಬೋದು. ಸಾಧನೆ ಮಾಡಿದ್ಮೇಲೆ ಬೇರೆಯವರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇನ್ವಾಲ್ವ್ಮೆಂಟ್ ಇದ್ರೆ ಸಾಧ್ಯತೆ ಇರುತ್ತೆ. ಇನ್ನೂ ಎಂಥದ್ದು ಸಾಲ್ವ್ ಮಾಡ್ಬೋದು. ಸರಿ ಭಟ್ರೆ, ಬಹಳಷ್ಟು ಮಾಹಿತಿ ಹಂಚ್ಕೊಂಡ್ರೆ ಧನ್ಯವಾದ, ನಮಸ್ಕಾರ. ಆಯಿತು. ನನಗೆ ನನ್ನನ್ನು ಜನಗಳಿಗೆ ಪರಿಚಯ ಮಾಡಿಸ್ಕೊಳ್ಳೋಕೆ ಇದೊಂದು ಅವಕಾಶ ಕೊಟ್ಟ ತಮಗೂ ಧನ್ಯವಾದಗಳು. ನೋಡಿದಂಥ ವೀಕ್ಷಕರಿಗೂ ನನ್ನ ಧನ್ಯವಾದಗಳು.